ಶುಭಾಶಯ ಶುಭಾಶಯ ಶುಭಾಶಯ. ಎರಡು 2004ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಅಕ್ಕಿ ವರ್ಷ ಎಂದು ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಕಾನ್ಕ್ಯಾಬ್ ಅವರಿಂದ ಒಂದು ಸಣ್ಣ ರೂಪಕ ನೋಡಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತೊಂದು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಅಂಗೈ ಅಗಲ ಜಾಗ ಸಾಕು ಆಯಾಗಿರುಕೆ. ತುತ್ತು ಅನ್ನ, ತುತ್ತು ಅನ್ನ. ಅನ್ನಾಗಬೇಕಾದರೆ ಅಕ್ಕಿ ಬೇಕೇ ಬೇಕು, ಬೇಕೇ ಬೇಕು. ಹಬ್ಬ, ನಾನು ಸ್ವಲ್ಪ ಹೊತ್ತು ಆ ಮರದ ಕೆಳಗೆ ವಿಶ್ರಾಂತಿ ತಗೊಳ್ಳುತ್ತೇನೆ. ಅಕ್ಕಿ, ಅಕ್ಕಿ, ಶ್ರೇಷ್ಠವಾದ ಅಕ್ಕಿ, ಅಕ್ಕಿ, ಅಕ್ಕಿ. ಈ ವ್ಯಕ್ತಿ ನೋಡ್ತಾ ಇದ್ರೆ ಭಾರಿ ಬುದ್ಧಿವಂತ ಅನ್ಸುತ್ತೆ. ಸರಿಯಾಗಿ ನೋಡಿದ್ರೆ ಈತ ಏನೋ ಕನ್ಸ್ ಕಾಣೋ ತರ ಇದೆ. ಅಂದ ಹಾಗೆ ಈ ವರ್ಷ ಅಂತಾರಾಷ್ಟ್ರೀಯ ಅಕ್ಕಿಯ ವರ್ಷ ಅಂದ್ರೆ ಇಂಟರ್ನ್ಯಾಷನಲ್ ರೈಸ್ ಇಯರ್ ಅಂದ್ಮೇಲೆ ಈತನ ಕನಸು ಅಕ್ಕಿಯ ಬಗ್ಗೆನೇ ಇರ್ಬೋದು. ಬನ್ನಿ ನಾವು ಎಲ್ಲರೂ ಸೇರಿ ಈತನ ಕನಸು ಏನೆಂದು ನೋಡೋಣ. ಕುಸ್ಲಕ್ಕಿ, ಕುಸ್ಲಕ್ಕಿ, ಯಾರಿಗ್ ಬೇಕು ಕುಸ್ಲಕ್ಕಿ? ಕುಸ್ಲಕ್ಕಿ, ಕುಸ್ಲಕ್ಕಿ, ಕುಸ್ಲಕ್ಕಿ. ಮಂಡಕ್ಕಿ, ಮಂಡಕ್ಕಿ, ತಗೊಳ್ರಿ ಮಂಡಕ್ಕಿ, ತಿನ್ರಿ ಮಂಡಕ್ಕಿ, 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 ಮಂಡಕ್ಕಿ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಏನು ನಮ್ಮ ಅಕ್ಕಿಗೆ ವ್ಯಾಪಾರನೇ ಇಲ್ಲ. ಹೌದಣ್ಣ, ಹೌದೌದು. ಅಲ್ಲೋಡು, ಅವನೇನೋ ಕುಡ್ಕೊಂಡ್ ಬರ್ತಾವನೆ. ಹೌದೌದು, ಏನೇನೋ ಕುಡ್ದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ ಬಿಡ್ತಾರೆ. ಅದಕ್ಕೆ ನಮ್ಮ ಅಕ್ಕಿ ಈ ಗತಿ ಬಂದಿರೋದು. ಬೇಡ ಬೇಡ, ಬೇಡ ಬೇಡ. ಯಾರಿಗ್ ಬೇಕು ಬೆಳ್ತಕ್ಕಿ? ನಮಸ್ಕಾರ ರೀ. ನಮಸ್ಕಾರ. ಅವಲಕ್ಕಿ, 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 ಯಾರಿಗ್ ಬೇಕು ಅವಲಕ್ಕಿ? ಅವಲಕ್ಕಿ. ನಮಸ್ಕಾರ ರೀ. ನಮಸ್ಕಾರ. ಯಾವ ಊರ? ಬೆಂಗಳೂರು.
ಏನಪ್ಪ ನಮ್ಮ ಅಕ್ಕಿಗೆ ವ್ಯಾಪಾರನೇ ಇಲ್ಲ. ಹೌದಣ್ಣ, ಹೌದು. ಏನಾಯ್ತಪ್ಪ ಇವ್ನ್ಗೆ? ಈಗ ತಾನೇನೋ ಕುಡ್ಕೊಂಡು ಹೋಗ್ತಾ ಇದ್ದ. ಏ ಬಾರಪ್ಪ, ಬಾ, ಬಾ. ಏನಾಗ್ತಾಯ್ತು? ಏನಾಗ್ತಾಯ್ತಪ್ಪ? ಏ ಆಯ್ತಪ್ಪ, ಅವಲಕ್ಕಿ ಹಾಕ. ಹಾಕ. ಸ್ವಲ್ಪ ನೀರ್ ಕುಡ್ಸ್ರಾ? Wow, what beautiful ಅವಲಕ್ಕಿ. Wow, what lovely ಅವಲಕ್ಕಿ, ಮೆಂಡಕ್ಕಿ, ಅಕ್ಕಿ, good. Thank you, bye. Thank you, bye. ನಮಸ್ಕಾರ. ಅಲ್ಲಿ ನೋಡು, ಒಂದ್ ಡಬ್ಬ ಬರ್ತಾ ಇದೆ. ಎಂತ ಡಬ್ಬ? ಅಕ್ಕಿ ಡಬ್ಬನಾ? ಏನ್ರ ಅದು? ಅದ ಪೀಸಾ ಕಣ್ರು. ಬೀಜನ? ಅಲ್ಲಲ್ಲ, ಪೀಸಾ ಬೀಜ, ಕಡ್ಲೆ ಬೀಜ. ಅಲ್ಲಲ್ಲ, ತಿನ್ನೋ ಪೀಸಾ. ಏನು ಹಚ್ತವ್ನೆ? ಕಾಗ್ದ ಕಣ್ಣ, ಕಾಗ್ದನ ತಕೊಳ್ಳೋಣ. ಮಂಡಕ್ಕಿ ಕಡ್ಲೆ ಪೂರಿ ಕಟ್ಟಕ್ಕಾಗುತ್ತಲ್ಲ? ಹಾಗೆ ಆಗ್ಲಿ ಕಟ್ಟಣ. ಏನೇನಿಂದು? ಚಿಪ್ಸ್ ಬೇಕಮ್ಮ. ಏನ್ ಬೇಕು? ಚಿಪ್ಸ್ ಬೇಕಮ್ಮ. ಕೊಡ್ತೀನಿ. ಚಿಪ್ಸ್ ಎಲ್ಲ ತಿಂದು ಉಪ್ಪಾಗಿದ್ಯಾ? ಚಿಪ್ಸ್ ಬೇಕಮ್ಮ. ಇರು, ಏನಿದೆ ನೋಡೋಣ. ಅದೇನಪ್ಪ? ಅದಾ ತಿನ್ನೋ ಮಂಡಕ್ಕಿ ಅಮ್ಮ. ಅದೇ ಬೇಕಿತ್ತು. ಇರು, ಕಾಸು ತೆಗಿತೀನಿ. ಎಷ್ಟು ಕೊಡ್ಲಮ್ಮ? ಒಂದ್ 2 ರೂಪಾಯಿ ಕೊಡಪ್ಪ. ತಗೊಳಮ್ಮ. ತಗೋ, ನೀವು ಹಠ ಮಾಡ್ಬೇಡ. ಏನಮ್ಮ ಇದು? ಅದು ಮಂಡಕ್ಕಿ ಮಗ, ತಿನ್ನು. ಅಮ್ಮ ನೀನ್ ಹೋಗಮ್ಮ ಮನೆಗೆ, ನಾನೇ ಹೋಗಿ ಅಕ್ಕಿ ತರ್ತೀನಿ. ಚೆನ್ನಾಗಿದೆ ಅಮ್ಮ. ಹೌದಾ? ಈಗ ತಾನೇ ನಿಂಗೆ ಚಿಪ್ಸ್ ಬೇಕಿತ್ತು. ಚಿಪ್ಸ್ ಬೇಡ ಅಮ್ಮ, ಮಂಡಕ್ಕಿನೇ ಬೇಕಮ್ಮ. ತಾಯಿ ಅಂದ್ರೆ ನೀವಮ್ಮ. ಸರಿ. ಬೆಂಡೆಕಾಯಿ, ಟೊಮ್ಯಾಟೊ, ಬದನೆಕಾಯಿ ಅದೆಲ್ಲ ಆಮೇಲೆ. ಎಷ್ಟಮ್ಮ ಒಂದ್ ಶೇರಿಗೆ? ಬೆಳ್ತಕ್ಕಿ ಒಂದ್ ಶೇರಿಗೆ 10 ರೂಪಾಯಿ. ಎಷ್ಟಪ್ಪ ಒಂದ್ ಶೇರಿಗೆ? ಕುಸ್ಲಕ್ಕಿ 9 ರೂಪಾಯಿ ಶೇರ್ಗೆ. ಒಂದು, 2, 3, 4, 5, 6, 7, 8, 9, 10. ಕೊಡಪ್ಪ ಒಂದ್ ಶೇರು.
ಕೆಲಸ ಮಾಡುದು. ನಾನು ಹೊಟ್ಟೆಗೆ ತಿನ್ನೋದು ಅನ್ನನೇ. ನಮ್ಮ ಅಕ್ಕಿಗೆ ಬೆಲೆನೇ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ, ಆದರೆ ನಮ್ಮ ಅಕ್ಕಿಗೆ ಬೆಲೆ ಇದೆ. ಅದಕ್ಕೇನೆ ಶಾಲೆಗಳಲ್ಲಿ ಮಕ್ಕಳಿಗೆ ಅಕ್ಕಿ ಹಂಚುವುದು, ಮಕ್ಕಳು ಅನ್ನ ಮಾಡು ತಿನ್ನಲಿ ಅಂತ. ನಮ್ಮ ಮಕ್ಕಳು ಆರೋಗ್ಯವಾಗಿರಲೆಂದು. ಈಗಿನ ಜನ ಏನೇನೋ ತಿನ್ಬಿಟ್ಟು ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಹೃದಯಾಘಾತ, ಹೊಸ ಹೊಸ ಕಾಯಿಲೆ ಚಿಕ್ಕ ವಯಸ್ಸಿನಲ್ಲಿ ಬಂದು ಸಾಯ್ತಾ ಇದ್ದಾರೆ. ಇದ್ರಿಂದಲೇ ನಮ್ಮ ಅಕ್ಕಿ ಶ್ರೇಷ್ಠ, ಅಕ್ಕಿ ಶ್ರೇಷ್ಠ. ಅರೆ, ನಾನು ಕನಸಂತೆ ಕಾಣಿಸ್ತಾ ಇದೆ. ಆದರೆ ಒಬ್ಬ ಕುಳ್ಳ ವ್ಯಕ್ತಿ ಕಾಣಿಸ್ತಾನೆ ಇಲ್ಲ. ಓ ಬಾರೋ ಬಾ. ಬನ್ನಿ, ನಾವೆಲ್ಲರೂ ಸೇರಿ ಅಕ್ಕಿಗೆ ಒಂದು ಪದ್ಯ ಹಾಡೋಣ. ಸ್ವಾಮಿ, ನಾನೇ ನಿಮ್ಮ ಕಥೆಯನ್ನು ಜನರಿಗೆ ಹೇಳಿದ್ದು. ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ. ಬಾ ತಾಯಿ ಬಾ. ಯಾರ್ಯಾರ ಚೆಲುವೆ ಎಲ್ಲಿಹುದು, ಯಾರ್ಯಾರ ಋಣವು ಎಲ್ಲಿಹುದು, ಒಂದೊಂದು ಅಕ್ಕಿಯ ಕಾಳಿರಲು ತಿನ್ನೋರ ಹೆಸರು ಕೆತ್ತಿಹುದು. ಪ್ರೀತಿಯಿಂದ ಹೋಗಿಯ ನೀರಿ, ಕೈಯಲ್ಲಿರೋ ತಂಗಳು ತಿನ್ನಿರಿ. ನಿಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.